ಎರಡು ಗೋಳಗಳ ಗಣಫಲಗಳ ಅನುಪಾತ, ಎರಡು ಗೋಳಗಳ ಅದಾವ, ಅವುಗಳ ಗಣಫಲಗಳ ಅನುಪಾತ 64:27. ಓಕೆ, ಅದ್ರ ರೇಡಿಯಸ್ ಚೇಂಜ್ ಅದಾವ, ನೀವು ತಿಳ್ಕೊಂಡ್ಬಿಡ್ಬೇಕ. ಗೋಳಗಳ ಕಾನ್ಸೆಪ್ಟ್ ಅನ್ನ ನೋಡುವಾಗ ಗೋಳಗಳಾಗಿರ್ಬೋದು, ಅರ್ಧ ಗೋಳಗಳಾಗಿರ್ಬೋದು, ಕೇವಲ ರೇಡಿಯಸ್ ಮ್ಯಾಗ ನಿಂತಿರ್ತಾವ, ಅಂದ್ರೆ ತ್ರಿಜ್ಯಗಳ ಮ್ಯಾಗ ನಿಂತಿರ್ತಾವ. ಅದ್ರ ಮೇಲ್ಮೈ ವಿಸ್ತೀರ್ಣ ಆಗಿರ್ಬೋದು, ಗಣಫಲ ಆಗಿರ್ಬೋದು. ಕೇವಲ ಗೋಳ ಮತ್ತು ಅರ್ಧ ಗೋಳದ ವಿಷಯದಲ್ಲಿ ತ್ರಿಜ್ಯವನ್ನ ಕೊಟ್ರೆ ಸಾಕು, ನಾವು ಅದ್ರದ್ದು ಏನ್ ಬೇಕಾದ್ ಕಂಡುಹಿಡಿಬಹುದು. ಚೌಕಗಣದ ಕಾನ್ಸೆಪ್ಟ್ ಒಳಗ ಬಾಹು ಕೊಟ್ರೆ ಸಾಕು, ಏನ್ ಬೇಕಾದ್ ಕಂಡು ಹಿಡಿಬಹುದು. ಬಟ್ ಆಯತಗಣದ ಮಾಡುವಾಗ ಉದ್ದ, ಅಗಲ, ಎತ್ತರ 3 ಕೊಡ್ಬೇಕು, ಅಂದ್ರೆ ಕಂಡುಹಿಡಿಯಕ್ ಬರ್ತದೆ. ಶಂಕುವನ್ನ ಮಾಡುವಾಗ ಓರೆ ಎತ್ತರ, ನೇರ ಎತ್ತರ, ಪಾದ ತ್ರಿಜ್ಯ ಕೊಡಬೇಕಾಗ್ತದ. ಓರೆ ಎತ್ತರ ವಿಸ್ತೀರ್ಣಗಳನ್ನ ಕಂಡುಹಿಡಿಯಾಗಬೇಕ, ನೇರ ಎತ್ತರ ಗಣಫಲಗಳನ್ನ ಕಂಡುಹಿಡಿಯಾಗಬೇಕು. ಹಾಗಾಗಿ ಇನ್ನು ಸಿಲಿಂಡರ್ನ ವಿಷಯಕ್ಕೆ ಬಂದ್ರೆ ಪಾದದ ತ್ರಿಜ್ಯನು ಗೊತ್ತಿರಬೇಕು, ನೇರವಾದಂತ ಎತ್ತರನು ಗೊತ್ತಿರಬೇಕು, ಅಂದ್ರೆ ಮಾತ್ರ ಸಿಲಿಂಡರ್ನ ಕಾನ್ಸೆಪ್ಟ್ ಅನ್ನ ಬಿಡಿಸಬಹುದು. ಗೋಳ ಅರ್ಧ ಗೋಳಕ್ಕ ರೇಡಿಯಸ್ ಅಂತಿದ್ರೆ ಸಾಕು, ಅದಕ್ಕೇನು ಬೇಡ. ಇನ್ನೊಂದು ವಿಶೇಷ ಏನಂದ್ರ ಅರ್ಧ ಗೋಳದಾಗ ರೇಡಿಯಸ್ ಇಟ್ಟಿರ್ತೈತೆ, ಅಷ್ಟ ಹೈಟ್ ಇರ್ತೈತೆ ಅದ, ಬಟ್ ಆ ಹೈಟ್ ಎಲ್ಲಿ ಯೂಸ್ ಆಗಂಗಿಲ್ಲ. ಓಕೆ, ಪಾಠದ ಪ್ರಶ್ನೆಯ ಕಾನ್ಸೆಪ್ಟ್ ಅನ್ನು ತಿಳ್ಕೋಣ. ಎರಡು ಗೋಳಗಳ ಗಣಫಲಗಳ ಅನುಪಾತ, ಎರಡು ಗೋಳಗಳ ಅದಾವು, ಎರಡು ಗೋಳದ ಗಣಫಲಗಳ ಅನುಪಾತ 64:27 ಅದ. ಹಾಗಾದ್ರೆ ಆ ಎರಡು ಗೋಳಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಎಷ್ಟು ಅಂತ ಕೊಡ, ಗಣಫಲ ಕೊಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕೇಳುವಂತ ಪರಿಕ್ರಮ. ಫಸ್ಟ್ ನಾ ಇದನ್ನ ಟ್ರೆಡಿಷನಲ್ ಮೆಥಡ್ ಬಿಡಿಸ್ತಾನೆ, ಆಮೇಲೆ ಶಾರ್ಟ್ ಕಟ್ ಹೆಂಗ್ ಮಾಡೋದು ಅದನ್ನು ಕೂಡ ಹೇಳ್ಕೊಡ್ತಾನೆ. ವೆರಿ ಈಸಿ ಐತಿ, ಶಾರ್ಟ್ ಕಟ್ ಮೆಥಡ್ ದಾಗ ಇದನ್ನ ವಿದಿನ್ ಅ ಸೆಕೆಂಡ್ ಒಳಗೆ ಬಿಡಿಸಬಹುದು. ಫಸ್ಟ್ ನಾ ಏನ್ ಮಾಡ್ತೀನಿ, ಟ್ರೆಡಿಷನಲ್